ಜೀವಿಸಲು ಜೀವವಾಕ್ಯ. ಹಿರಿಯವಳು ಗಂಡು ಮಗುವನ್ನು ಹೆತ್ತು ಅದಕ್ಕೆ ಮೋವಾಬ್ ಎಂದು ಹೆಸರಿಟ್ಟಳು. ಕಿರಿಮಗಳು ಗಂಡು ಮಗುವನ್ನು ಹೆತ್ತು ಅದಕ್ಕೆ ಬೆನಮ್ಮಿ ಎಂದು ಹೆಸರಿಟ್ಟಳು. ಮೋವಾಬ್ ಎಂದರೆ ತಂದೆಯಿಂದ ಉಂಟಾದವನು ಮತ್ತು ಬೆನಮ್ಮಿ ಎಂದರೆ ರಕ್ತ ಸಂಬಂಧಿಕನ ಮಗ ಎಂಬ ಅರ್ಥವನ್ನು ಒಳಗೊಂಡಿದೆ. ಲೋಟನಿಗೆ ತನ್ನ ಹೆಂಡತಿಯ ಮೇಲಾಗಲಿ ಅಥವಾ ತನ್ನ ಹೆಣ್ಣು ಮಕ್ಕಳ ಮೇಲಾಗಲಿ ದೈವಿಕವಾದ ಯಾವ ಪ್ರಭಾವವೂ ಇರಲಿಲ್ಲ. ಅಲ್ಲಿ ನಡೆದ ಘಟನೆಗೆ ಅವನೇ ಕಾರಣನಾಗಿದ್ದಾನೆ. ಲೋಟನ ಈ ಕಥೆ ಬಹಳ ವೇದನೆಯುಳ್ಳದ್ದಾಗಿದೆ. ಅವನು ದೇವರಲ್ಲಿ ನಂಬಿಕೆಯುಳ್ಳವನು ಮತ್ತು ನೀತಿವಂತನಾಗಿದ್ದನು. ಆದರೆ ತನ್ನ ದುರಾಸೆಯಿಂದ ಕೆಟ್ಟ ಆಯ್ಕೆಯನ್ನು ಮಾಡಿದನು ಮತ್ತು ಸೊದೋಮಿನಿಂದ ದೂರ ಉಳಿಯಲು ಅವನಿಂದ ಸಾಧ್ಯವಾಗಲಿಲ್ಲ. ಸೊದೋಮ್ ಪಟ್ಟಣ ಹೇಗಿದೆ, ಅಲ್ಲಿನ ಜನರು ಹೇಗಿದ್ದಾರೆ ಎಂಬುದು ಅವನಿಗೆ ಗೊತ್ತಿತ್ತು. ಆದರೂ ಅವನು ಅಲ್ಲಿಯೇ ವಾಸ ಮಾಡುವ ಆಯ್ಕೆ ಮಾಡಿಕೊಂಡನು. ಲೋಕವು ನಿಜವಾಗಿಯೂ ಹೇಗಿದೆ, ಅದರಲ್ಲಿ ಹೇಗೆ ಜೀವಿಸಬೇಕು ಎಂಬುದನ್ನು ದೇವರ ವಾಕ್ಯದಿಂದ ಕಲಿತುಕೊಳ್ಳಬೇಕು ಮತ್ತು ಸ್ವಾರ್ಥಿಗಳಾಗಿ ಎಲ್ಲವುಗಳೊಂದಿಗೆ ರಾಜಿಯಾದರೆ ಎಂತಹ ನಷ್ಟಗಳು ಎದುರಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಮೋವಾಬ್ಯರು ಮತ್ತು ಅಮ್ಮೋನಿಯರು ನಂತರದ ದಿನಗಳಲ್ಲಿ ಇಸ್ರಾಯೇಲರಿಗೆ ವೈರಿಗಳಾದರು. ಲೋಟನ ಹೆಣ್ಣು ಮಕ್ಕಳು ಅವನೊಂದಿಗೆ ಅಂತಹ ಘೋರವಾದ ಪಾಪವನ್ನು ಮಾಡಿದರು. ನಿಜವಾಗಿ ಹೇಳುವುದಾದರೆ ಎಲ್ಲಾ ರೀತಿಯ ಪಾಪಗಳು ಘೋರವಾದ ಪರಿಣಾಮಗಳನ್ನು ಬೀರುತ್ತವೆ.